ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ಪವನ್. ನೀವು ನೋಡ್ತಿದ್ದೀರಾ ಕನ್ನಡ ಟೆಕ್ ಪಾಯಿಂಟ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋನಾದರೆ ಸೆಕೆಂಡ್ ಟೈಮ್ ಶೂಟ್ ಮಾಡ್ತಿದ್ದೀನಿ. ಯಾಕಂದರೆ ಬ್ಯಾಕ್ಗ್ರೌಂಡ್ ಚೆನ್ನಾಗಿರಲಿಲ್ಲ. ಲೈಟಿಂಗ್ ಡಿಫ್ರೆಂಟಾಗಿ ಟ್ರೈ ಮಾಡಿದೆ, ಬಟ್ ವರ್ಕೌಟ್ ಆಗಲಿಲ್ಲ. ಲೈಟಿಂಗ್ ಕಮ್ಮಿ ಆಯಿತು ಬ್ರೋ ಅಂತ ಎಲ್ಲರೂ ಹೇಳ್ತಿದ್ದೀರಾ. ಅದಕ್ಕೋಸ್ಕರ ಈ ಹೊಸ ಲೈಟಿಂಗ್ ಸೆಟಪ್ ಆದರೆ ಮಾಡ್ಕೊಂಡಿದ್ದೀನಿ. ಐ ಹೋಪ್ ಇದು ಚೆನ್ನಾಗಿದೆ ಅಂದ್ಕೊಂತಿದ್ದೀನಿ. ಇದಾದರೆ ಸೆಕೆಂಡ್ ಟೈಮ್ ಶೂಟ್ ಮಾಡ್ತಿದ್ದೀನಿ. ಬನ್ನಿ ವಿಡಿಯೋನಾದರೆ ಶುರು ಮಾಡೋಣ. ಫಸ್ಟ್ ಆಫ್ ಆಲ್ ಎಲ್ಲರಿಗೂ ಒಂದು ಡೌಟ್ ಇರುತ್ತೆ, ನಮ್ಮ ಫೋನ್ ಫಾಸ್ಟ್ ಚಾರ್ಜಿಂಗ್ ಆಗೋದ್ರಿಂದ ಏನಾದರೂ ತೊಂದರೆ ಇದೆಯಾ ಫೋನ್ಗೆ, ಇಲ್ಲ ಫಾಸ್ಟ್ ಚಾರ್ಜಿಂಗಿಂದ ಏನಾದರೂ ಫಾಸ್ಟ್ ಚಾರ್ಜರಿಂದ ಏನಾದರೂ ಡ್ಯಾಮೇಜ್ ಆಗುತ್ತಾ ನಮ್ಮ ಫೋನ್ ಬ್ಯಾಟ್ರಿ ಅಂತ ಡೌಟ್ ಆದರೆ ಇರುತ್ತೆ. ಅದಕ್ಕೆ ಕ್ಲಾರಿಟಿ ಆದರೆ ಕೊಡ್ತೀನಿ ನೋಡಿರಿ. ಫಸ್ಟ್ ಆಫ್ ಆಲ್ ನಮ್ಮ ಫೋನ್ ಫಾಸ್ಟ್ ಚಾರ್ಜಿಂಗ್ ಆಗೋದ್ರಿಂದ 100%ಅಲ್ಲಿ ಒಂದು 2% ಆದರೆ ಖಂಡಿತ ಬ್ಯಾಟ್ರಿ ಡ್ಯಾಮೇಜ್ ಆಗುತ್ತೆ. ಯಾಕಂದರೆ ಓವರ್ ಎಫೆಕ್ಟ್ ಆದರೆ ಬೀಳುತ್ತೆ ಬ್ಯಾಟ್ರಿ ಮೇಲೆ. ನಿಮಗೆ ಓಪೋ ಇಲ್ಲ OnePlus ತಗೊಂಡ್ರೆ ಇಲ್ಲ ರಿಯಲ್ಮಿಯಲ್ಲಿ ತಗೊಂಡ್ರೆ ಉಕ್ ಚಾರ್ಜರ್ ಕೊಡ್ತಾನೆ. ಅದು ಅಡಾಪ್ಟರೇ ಇಷ್ಟು ದಪ್ಪ ಇರುತ್ತೆ. ಅದರಲ್ಲಿ ಫೋನ್ಗೆ ಏನು ಡ್ಯಾಮೇಜ್ ಆಗೋಲ್ಲ. ಯಾಕಂದರೆ ಅದರ ಕಂಪ್ಲೀಟ್ ಚಾರ್ಜಿಂಗ್ ಪ್ರೋಸೆಸ್ ಏನು ಹೀಟ್ ಜನ್ರೇಟ್ ಆಗುತ್ತೆ ಅದೆಲ್ಲ ಡೈರೆಕ್ಟ್ ನಮ್ಮ ಚಾರ್ಜಿಂಗ್ ಅಡಾಪ್ಟ್ರಲ್ಲೇ ಇದಾಗುತ್ತೆ. ಫೋನ್ ತನಕ ಬಿಡಲ್ಲ. ಇನ್ನು ರೆಡ್ಮಿ ಮೊಬೈಲ್ಸಲ್ಲಿ ತಗೊಂಡ್ರೆ ಅಡಾಪ್ಟರ್ ಇಷ್ಟಿರುತ್ತೆ, ಅದು ಥ್ರೂ ಫೋನ್ ತನಕ ಬರುತ್ತೆ. ನಿಮಗೆ ಔಟ್ಪುಟ್ ಏನೈತೋ ಅದರೊಳಕ್ಕೆ ಅಡಾಪ್ಟರ್ ಒಳಕ್ಕೆ ಅದನ್ನು ಹಂಗೆ ತರುತ್ತೆ. ಅದಕ್ಕೆ ನಿಮ್ಗೆ ಲೈಟಾಗಿ ಕೆಲವಾದರೆ ಫಾಸ್ಟ್ ಚಾರ್ಜಿಂಗ್ ಕೊಟ್ಟಾಗ ಹೀಟ್ ಆದರೆ ಆಗ್ತಿರ್ತವೆ. ಇನ್ನು ಇದರಿಂದ ಸೇವ್ ಮಾಡಬೇಕು ಅಂದರೆ ಏನು ಮಾಡಬೇಕು ಅಂದರೆ ಜಸ್ಟ್ ಏನಿಲ್ಲ, ನಿಮ್ಮ ಫೋನ್ನಾದರೆ ಮ್ಯಾಕ್ಸಿಮಮ್ ಈ 4 ಟಿಪ್ಸ್ ಫಾಲೋ ಮಾಡಿರಿ. ಖಂಡಿತ ನಿಮ್ಮ ಫೋನ್ ಬ್ಯಾಟ್ರಿ ಲೈಫ್ ಅಂತೂ ಇಂಪ್ರೂವ್ ಆಗುತ್ತೆ, ನೀವು ನೋಟಿಸ್ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ಫಾಸ್ಟ್ ಚಾರ್ಜಿಂಗ್ ಆಗ್ತಿದ್ದೀರಾ ಅಂದರೆ ನಿಮ್ಮ ಸಾಕೆಟ್ಗಳು ಇಲ್ಲಿ ಹಿಂದೆ ಕಾಣಿಸ್ತಿದೆಯಲ್ಲ ಸಾಕೆಟ್, ಅಂಥದ್ರಲ್ಲಿ ಕೆಲವು ಸಾಕೆಟ್ಗಳಲ್ಲಿ ಔಟ್ಪುಟ್ ಸರಿಯಾಗಿರಲ್ಲ. ಕೆಲವು ಸಾಕೆಟಲ್ಲಿ ಹಾಕಿದ್ರೆ ಬೇಗ ಚಾರ್ಜ್ ಆಗುತ್ತೆ, ಕೆಲವುದರಲ್ಲಿ ಎಷ್ಟು ಹಾಕಿದ್ರೂ ಚಾರ್ಜ್ ಆಗಲ್ಲ. ಅದೇನೆಂದರೆ ಸಾಕೆಟಲ್ಲಿ ಹೆವಿ ವೈರಿಂಗು ಇಲ್ಲ ವೈರಿಂಗ್ ಪ್ರಾಬ್ಲಮ್ ಇರುತ್ತೆ. ಅದನ್ನು ನೀವು ನೋಟಿಸ್ ಮಾಡಿರಿ. ಚೆನ್ನಾಗಿರೋ ಸಾಕೆಟ್ಸ್ ಸಿಗ್ತವೆ, ಹೆವಿ ಔಟ್ಪುಟ್ ಚೆನ್ನಾಗಿರೋವು ಅಮೆಝಾನಲ್ಲಿ ನೀವು ಪರ್ಚೇಸ್ ಮಾಡ್ಕೋಬೋದು. ಇನ್ನು ನೆಕ್ಸ್ಟ್ ಎರಡನೇ ಟಿಪ್ ನೋಡ್ಕೊಳ್ಳೋದಾದರೆ, ನಿಮ್ಮ ಫೋನ್ ಯಾವತ್ತೂ ನೀವು ಕರೆಕ್ಟಾಗಿ 100 ಆಗ್ತಿದ್ದಂಗೆ ಚಾರ್ಜ್ ತೆಗ್ದಾಕ್ಬೇಡ್ರಿ. ಮಿನಿಮಮ್ ಒಂದು 3 to 4 ಮಿನಿಟ್ಸ್ ಆದರೆ ಬಿಡ್ರಿ 100 ಚಾರ್ಜ್ ಆಗ್ತಿದ್ದಂಗೆ. ಯಾಕಂದರೆ 100 ಚಾರ್ಜ್ ಆಗ್ತಿದ್ದಂಗೆ ನಿಮ್ಗೆ ಶೋ ಮಾಡುತ್ತಷ್ಟೇ ನಿಮ್ಮ ಬ್ಯಾಟ್ರಿ ಒಂದು 2-3% ಡ್ಯಾಮೇಜ್ ಆದರೆ ಆಗಿರುತ್ತಲ್ಲ ಫಾಸ್ಟ್ ಚಾರ್ಜಿಂಗ್ ಇದೆ, ಅದಕ್ಕೆ ಹಂಗೆ ತೋರಿಸ್ತಿರುತ್ತೆ. ಆಗ ನೀವೇನಿಲ್ಲ ಒಂದು 3 ಮಿನಿಟ್ಸ್ ಆರ್ 4 ಮಿನಿಟ್ಸ್ ಬಿಟ್ಟು 100 ಆಗಿದ್ದು 3 ಮಿನಿಟ್ಸ್ ಆರ್ 4 ಮಿನಿಟ್ಸ್ ಬಿಟ್ಟು ನಿಮ್ಮ ಚಾರ್ಜ್ನ ಆದರೆ ತೆಗೀರಿ. ಆಗ ಸ್ಟ್ಯಾಂಡ್ ಬೈ ಟೈಮ್ ನೀವು ನೋಟಿಸ್ ಮಾಡ್ತೀರಾ ಇಂಪ್ರೂವ್ ಆಗಿರೋದು. ಇನ್ನು ಥರ್ಡ್ ಪಾಯಿಂಟ್ ನೋಡ್ಕೊಂಡ್ರೆ, ನಿಮ್ಮ ಹತ್ರ ನಿಮ್ಮ ಮೊಬೈಲ್ ಕಂಪ್ನಿ ಕೊಟ್ಟಿರೋ ಚಾರ್ಜರ್ ಇಲ್ಲ, ನಿಮ್ಮ ದರಿದ್ರ ಏನಾದರೂ ಹಾಳಾಗಿ ಇಲ್ಲವೇ ಇಲ್ಲ ಅನ್ನೋ ಚಾನ್ಸ್ ಬಂದಾಗ ಬೇರೆ ಲೋ ಕ್ವಾಲಿಟಿ ಚಾರ್ಜರಲ್ಲಿ ಚಾರ್ಜ್ ಮಾಡ್ತೀರಾ. ಅಂಥ ಟೈಮಲ್ಲಿ ಖಂಡಿತ ಸ್ವಿಚ್ ಆಫ್ ಮಾಡಾಕ್ರಿ. ಯಾಕಂದರೆ ನಿಮಗೆ ಮೊಬೈಲಲ್ಲಿ ಏನು ಪ್ರೋಸೆಸ್ ನಡೆಯಲ್ಲ, ಓನ್ಲಿ ಚಾರ್ಜಿಂಗ್ ಪ್ರೋಸೆಸ್ ನಡೆಯುತ್ತೆ. ಅದರಿಂದ ನಿಮ್ಮ ಬ್ಯಾಟ್ರಿ ಹಾಳಾಗೋದು ಸ್ವಲ್ಪ ಕಡಿಮೆ ಆಗುತ್ತೆ. ಇನ್ನು ಫೋರ್ತ್ ಟಿಪ್ ನೋಡ್ಕೊಂಡ್ರೆ, ನಿಮ್ಮ ಫೋನ್ ಯಾವತ್ತೇ ಆಗಲಿ ಬಿಲೋ 10% ಇಲ್ಲ ಬಿಲೋ 15%, ಕಡಿಮೆ ಅಂತೂ ಇಡಕ್ಕೆ ಹೋಗ್ಬೇಡ್ರಿ. ಅಬೋವ್ 15% ಆದರೆ ಇಟ್ಕೊಳ್ರಿ. ಯಾಕಂದರೆ ಬಿಲೋ 50% ಬಂದರೆ ಈ ಲಿಥಿಯಂ ಅಯಾನ್ ಬ್ಯಾಟ್ರಿ, ಪಾಲಿಮರ್ ಬ್ಯಾಟ್ರಿ ಲೈಫ್ ಕಡಿಮೆ ಆಗ್ತಾ ಬರುತ್ತೆ. ಮತ್ತು ನಿಮ್ಗೆ ಚಾರ್ಜ್ ಆಗೋಕ್ಕೂ ತುಂಬ ಟೈಮ್ ತಾಳುತ್ತೆ. ಅದಕ್ಕೋಸ್ಕರ ಯಾವಾಗಲೂ ನಿಮ್ಮ ಫೋನ್ ಆದರೆ ಮ್ಯಾಕ್ಸಿಮಮ್ ಸ್ವಿಚ್ ಆಫ್ ಆಗೋ ತನಕ ಯೂಸ್ ಮಾಡೋಕ್ಕೆ ಹೋಗ್ಬೇಡ್ರಿ. ಇನ್ನು ಓವರ್ ಆಲ್ ಕನ್ಕ್ಲೂಷನ್ ನೋಡ್ಕೊಂಡ್ರೆ, ಫಾಸ್ಟ್ ಚಾರ್ಜರ್ ಹಾಕೋದ್ರಿಂದ ನಮ್ಮ ಫೋನ್ಸ್ ಏನಾದರೂ ಡ್ಯಾಮೇಜ್ ಆಗ್ತಾವ ಅಂದರೆ ಖಂಡಿತ ಡ್ಯಾಮೇಜ್ ಅಂತೂ ಒಂದು 100% 2% ಅಂತೂ ನಿಮ್ಮ ಫೋನ್ ಬ್ಯಾಟ್ರಿ ಆದರೆ ಡ್ಯಾಮೇಜ್ ಆಗುತ್ತೆ. ಅದು ಏನು ಮೈಂಡಲ್ಲಿ ಇಟ್ಕೋಬೇಡ್ರಿ. ನಿಮಗೆ ಅಂಥ ಹೆವಿ ಎಫೆಕ್ಟ್ ಏನಿಲ್ಲ ಫಾಸ್ಟ್ ಚಾರ್ಜಿಂಗಿಂದ. ಈಗ ಕೆಲವುದ್ರಲ್ಲಿ ಆಗಲೇ 108 ವ್ಯಾಟ್ ಚಾರ್ಜರ್ ಕೊಟ್ಟಿದ್ದಾರೆ, 65 ವಾಟ್ ಚಾರ್ಜರ್ ಕೊಟ್ಟಿದ್ದಾರೆ, 100 ವಾಟ್ ಚಾರ್ಜರ್ ಕೊಟ್ಟಿದ್ದಾರೆ. ಇದರಿಂದ ನಿಮ್ಮ ಬ್ಯಾಟ್ರಿ ಏನಾದರೂ ತೊಂದರೆ ಆಗೋದಿದ್ದರೆ 2% ಅಷ್ಟೇ. ಕಂಪ್ನಿಗಳು ಫುಲ್ ಕೇರ್ ತಗೊಂಡಾದರೆ ಇದನ್ನು ಟೆಸ್ಟ್ ಮಾಡಿ ಕೊಟ್ಟಿರ್ತಾರೆ. ನಿಮಗೆ ಚಾರ್ಜರ್ ಮೇಲೆ ಆಗಲೇ ಒಂದು ವಿಡಿಯೋ ಮಾಡಿದ್ದೀನಿ, ಡೌಟ್ ಇದ್ದರೆ ಅದನ್ನು ಖಂಡಿತ ನೋಡಿರಿ. ಮೇಲೆ ಐ ಕಾರ್ಡ್ಸಲ್ಲಿ ಹಾಕಿರ್ತೀನಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆಗಿದ್ದರೆ ಖಂಡಿತ ಲೈಕ್ ಮಾಡಿರಿ. ನಮ್ಮ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಯಾಕಂದರೆ ಫ್ಯೂಚರಲ್ಲಿ ಇದೇ ಥರ ಟೆಕ್ನಾಲಜಿ ಇನ್ಫಾರ್ಮೇಷನ್ ವಿಡಿಯೋಸ್ ನಮ್ಮ ಕನ್ನಡದಲ್ಲಿ ತರ್ತಿರ್ತೀನಿ. ದಿಸ್ ಈಸ್ ಯುವರ್ ಪವನ್ ಸೈನಿಂಗ್ ಅಪ್. ಐ ವಿಲ್ ಸಿ ಇನ್ ಮೈ ನೆಕ್ಸ್ಟ್ ವಿಡಿಯೋ.